ನಡಿಯಪ್ಪ, ನಡಿಯ ರಮಣ, ನಿಧಾನಕ್ಕೆ ನಡಿಯ. ಕುತ್ಕೊಳಪ್ಪ. ಇವಾಗ ಹೆಂಗಾಯ್ತು? ಅದೇ ಅಮ್ಮ, ಸ್ವಲ್ಪ ಏನೋ ಒಂಥರ ನೋವೋದು, ಹೇಳೋಕ್ಕಾಗಲ್ಲ. ಅಷ್ಟೊಂದೇನಿಲ್ಲ, ಆಪ್ರೇಷನ್ ಮಾಡೋರಲ್ಲ ಅದಕ್ಕಿರಬೇಕು. ಒಂದು 2 ದಿನ ಸರಿ ಹೋಗ್ತದಂತೆ. 15 ದಿನ ಗಂಜಿನೇ ಕುಡಿಬೇಕಂತೆ ಕಣೋ. ಹೇಳವ್ರೆ, ಅದು ಏನು ಕೇಳಬೇಡಪ್ಪ, ಏನು ಮಾಡಲ್ಲ, ನಾನು ಗಂಜಿ ಮಾಡ್ಕೊಡ್ತೀನಿ. ಏನೋ ಗಂಜಿನ? ನನ್ನ ಕೈಲಾಗಲ್ಲ ಕಣಮ್ಮ, ನನ್ನ ಕೈಲಾಗಲ್ಲ. 15 ದಿನ ನನ್ನ ಕೈಲಿ ಗಂಜಿ ಕುಡ್ಕೊಂಡಿರೋಕ್ಕಾಗಲ್ಲ, ಆಗದೇ ಇಲ್ಲ ಬಿಡು. ಹಂಗಲ್ಲ ಕಣ ರಮಣ, ಹೃದಯ ಕಣ, ಹೃದಯ ಕೊಯ್ದವ್ರಿ. ನೀನು ಯಾರ ಬಿರಿ ತಿಂದ್ಬಿಟ್ಟು ಹೃದಯ ಕಿತ್ಕೊಂಡು ರಕ್ತ ಇಗ್ತಾ ಬಂದ್ರೆ ಹೆಂಗ ಕತೆ? ಚಟ್ಟ ಕಟ್ತೀಯ ಆಮೇಲೆ. ನನ್ನ ಮಾತು ಕೇಳು, ಗಂಜಿ ಕುಡಿ ಮರ್ಯಾದೆಯಿಂದ. ಯಾರೋ ಪುಣ್ಯಾತ್ಮ ಡಾಕ್ಟ್ರು ಪಿಯಾಗ ಆಪರೇಷನ್ ಮಾಡೋನೆ, ಇಲ್ಲಾಂದಿದ್ರೆ ಮನೆ ಮುಂದೆ ನೀನು ಹೆಣ ಬಿದ್ದಿರೋದು. ಅಮ್ಮ ಬಾಯಿ ಮುಚ್ಚು ಸಾಕು. ಏನಂತ ಮಾತಾಡ್ತಿ? ಚಟ್ಟ ಕಟ್ಟದ ಅಂತ. ಇವಾಗ ಏನು ಗುಂಡ್ಕಲ್ ಇದ್ದಂಗೆ ಇದ್ದೀನಲ್ಲ, ಒಂಚೂರು ಹಂಗೋ ಹಿಂಗೋ ಎದೆ ನೋವು ಸಿಳುಕ್ದಂಗೆ ಆಗ್ತದೆ. ಈಗಿನ್ನು ಆಪರೇಷನ್ ಆಗಿ ಇನ್ನ 3 ದಿನ ಆಗೈತೆ, ಇನ್ನು ಈಗ ಸಿಳುಕ್ತದೆ ಅಂತಿ. ಈಗ ಗಂಜಿ ಕುಡಿಯಲ್ಲ, ಚೆನ್ನಾಗಿ ಮಾಡಾಕು ಅಂತ ಅಂದ್ರೆ ನಾನು ಮಾಡೇನೋ ಕೊಡ್ತೀನಿ. ಆಮೇಲೆ ನೀನು ತಿಂದು ಎದೆ ನೋವು ಅಂತ ಬಿದ್ಕೊಳ್ಳುವಂತೆ. ಮತ್ತೆ ಯಾರನ್ನಾಗ ಆಪರೇಷನ್ ಮಾಡ್ತಾನೆ ನಿಂಗೆ? ನನ್ನ ಮಾತು ಕೇಳು, ಒಂದು 15 ದಿನ ಗಂಜಿ ಕುಡಿಯ, ನನ್ನ ಮಾತು ಕೇಳು. ಅಯ್ಯೋ, ನಿಂದೊಳಗೆ ತಲೆನೋವು ನನಗೆ. 15 ದಿನ ಆಯ್ತು ಹೇಳು. 15 ದಿನ ಆದಮೇಲೆ ಮಟನ್ ತತ್ತೀನಿ ಬಾಡು, 2 kg ಮಾಡಾಕ್ಬೇಕು ನೋಡಮೇಲೆ. ಆಯ್ತು ತಂದೆ, ಮಾಡಾಕ್ತೀನಿ ಹೇಳು. ಇವಾಗ ಸುಮ್ಮನೆ ಬಿದ್ಕ ಗಂಜಿ ಮಾಡ್ಕೊಂಡ್ ಬರ್ತೀನಿ. ಈಗಲೇನಾ? ಬೇಡ ಮಗು, ಈಗ ಏನು ಬೇಡ. ನಾನು ಒಂದು ಸ್ವಲ್ಪ ಹೊತ್ತು ಮನೆ ಕಂಬೇಕು, ನಾನು ತೊಂದರೆ ಕೊಡ್ಬೇಡ ನೀನು. ಆಸ್ಪತ್ರೆಯಲ್ಲಿ ನಿದ್ದೆ ಮಾಡೋಕ್ಕಾಗದೆ ಒದ್ದಾಡಿದ್ದೀನತ್ತ. ಏನು ವಾಸನೆ 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 ವಾಸನೆ, ಆ ಮಾತ್ರೆ ವಾಸನೆ, ಔಷಧಿ ವಾಸನೆ. ಮನೆಗೆ ಯಾವಾಗ ಹೋಗ್ತೀನೋ ಅನ್ಸ್ಬಿಟ್ಟಿತ್ತು ನನಗೆ. ಹಾಗೆ ಆಗ್ತದೆ ಅಲ್ಲ ನಿನಗೆ. ಒಳಗಡೆ ಮಂಚದ ಮೇಲೆ ಮಲಗಿರೋನಿಗೆ ಹಿಂಗೆ ವಾಸನೆ ತಡೆಯೋಕ್ಕಾಗಲ್ಲ, ನಿದ್ದೆ ಬರಲಿಲ್ಲ ಅಂತ ಅಂತೀಯಲ್ಲ. ನಾನು ಹಗಲಿಲ್ಲ ರಾತ್ರಿ ಇಲ್ಲ ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡಿದ್ದೀನಿ. ನನ್ನ ಮಗನೇ, ನನ್ನ ಕಷ್ಟ ಯಾರೋ ಕೇಳೋರು. ವಯಸ್ಸಾಗಿದ್ದ ಕಾಲದಲ್ಲಿ ನಾನು ಪಡುವ ಹಿಂಸೆ ಪಟ್ಟಿದ್ದೀನಿ. ನನ್ನ ಗಂಡಂಗೆ ಇಷ್ಟು ಹಿಂಸೆ ಪಟ್ಟಿಲ್ವೇನೋ. ಪಾಪ ಪುಣ್ಯಾತ್ಮ ಬೇಗ ಸೇರ್ಕೊಂಡ್ಬಿಟ್ಟ ಸ್ವರ್ಗಕ್ಕೆ. ನೀನು ಇದೆಯಲ್ಲ, ನೀನು ಭಾರಿ ಹಿಂಸೆ ಕೊಡಕ್ಕೆ ಹುಟ್ಟಿದ್ದೆ ಬಿಡು ನನಗೆ. ಯಾಕಮ್ಮ ಹಿಂಗೆ ಮಾತಾಡ್ತೀಯಾ? ನಿಂದೊಳ್ಳೆ. ಇನ್ನೇನು ಚೆನ್ನಾಗಿರೋ ಹೃದಯನ ಕುಡ್ದು 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 ಹಾಳು ಮಾಡ್ಕೊಂಡ್ಬಿಟ್ಟು ಡಾಕ್ಟ್ರ್ ಮಕ್ಕಕ್ಕೆ ಹೋಗಿದ್ರು ಕ್ಯಾಕರಿಸಿ ಕುಡ್ದು ಹೋಗೈತೆ ಅಂತ. ಇನ್ನೊಂದು ಸ್ವಲ್ಪ ದಿನ ಕುಡ್ದಿದ್ರೆ 2 ಕಿಡ್ನಿ ಡಮರ್ ಆಗಿರವಂತೆ. ನನ್ನ ಮಗನೇ, ಅದೇನು ಬಂದೈತೆ ಹೊತ್ತು ನಿನಗೆ? ನನಗೆ ಯಾಕೋ ಹಿಂಗೆ ಹೊಟ್ಟೆ ಉರಿಸ್ತೀರಾ? ನನ್ನಿಬ್ರು ಸೊಸೆಂದ್ರು ಬಾಬಾ ಒಬ್ರಿಗಿನ್ನ ಒಬ್ರು ಯಾರೂ ಬರಲಿಲ್ಲ ಕೊನೆಗೆ. ಏನೋ ಪುಣ್ಯಾತ್ಮ ದೇವರು ಮೇಲಿಂದ ಕಳಿಸೋದೇನೋ ಆ ಡಾಕ್ಟ್ರನ. ಪುಣ್ಯಾತ್ಮ ಬಂದು ಸರಿಯಾದ ಸಮಯಕ್ಕೆ ಅದೆಂತ ಪ್ರೀ ಆಪರೇಷನ್ ಅಂತ ಮಡಿಕಂಡ. ಇಲ್ಲ ಅಂದಿದ್ರೆ ನೆಗದ್ ಬಿದ್ದು ಹೋಗ್ತಿದ್ದೆ ನೀನು. ನೆಗದು ಸುಮ್ನಿರಮ್ಮ, ಸಾಕು. ಇವಾಗ ಬೈಬೇಡ, ಅದೇ ನೋವು ಜಾಸ್ತಿ ಆಗ್ತದೆ ನನಗೆ. ಆಗ್ತದಿಲ್ಲಪ್ಪ, ಆಗ್ತದೆ. ಈ ವಯಸ್ಸಲ್ಲಿ ನಾನು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀನಿ. ನನ್ನ ಮಗ ಉಳಿಲಿ, ಹಿಂಗನ ಉಳಿಲಿ, ಯಾರಿಲ್ಲ ದಿಕ್ಕು ನನಗೆ ಅಂತ ಹೋಗಿ ಬಿದ್ಕೊಂಡಿದ್ದಲ್ಲ. 3 ದಿನ ಆಪರೇಷನ್ ಮಾಡಿಸ್ಕೊಂಡು ನೀನು ಒಳಗಡೆ ವಾಸನೆ ತಡೆಯಕ್ಕಾಗಲ್ಲ ಅಂತ ನಿದ್ದೆ ಮಾಡಿಲ್ಲ. ಅರೆ ನಾನು ಬೆನ್ನು ನೋವು, ಸೊಂಟ ನೋವು, ತಲೆ ನೋವು. 3 ದಿನ ಆಯ್ತು ಸ್ನಾನ ಮಾಡಿ. ಅಲ್ಲಿ ಬೇರೆ ಬಿಟ್ಟು ಬರಂಗಿಲ್ಲ ನಿನ್ನ. ಅವಾಗವ 150 ಸತಿ ಕರೀತಾರೆ. ಆ ಮಾತ್ರೆ ತಗೋಬರ್ರಿ, ಔಷಧಿ ತಗೋಬರ್ರಿ, ಆ ಬ್ಯಾಂಡೇಜ್ ತಗೋಬರ್ರಿ, ಅದು ತಗೋಬರ್ರಿ, ಇದು ತಗೋಬರ್ರಿ ಅಂತ. ಒಬ್ಳೆ ಓದಕ್ ಬರಲ್ಲ, ಬರಿಯಕ್ ಬರಲ್ಲ, ಅದೇನಂತ ಒದ್ದಾಡ್ಬಿಟ್ಟಿದ್ದೀನಿ ಗೊತ್ತೇನೋ ನಾನು. ತಲೆ ನೋವ್ತೈತೆ, ಮಲಿಕತ್ತೀನಿ, ನಿನ್ ಕೈ ಮುಗಿತೀನಿ, ಬಿಟ್ಬಿಡು. ಬಿಟ್ಬಿಡು. ನಾನೀಗ 3 ದಿನ ಎದ್ದಾಳ್ಬಾರ್ದು, ಅಷ್ಟು ಸುಸ್ತಾಗೈತೆ. ಓಲಿ ಪಾಪ ಗಂಜಿ ಮಾಡ್ಕೊಡ್ತೀನಿ ಕುಡಿಯೋ ಅಂತಂದ್ರೆ ನನಗೆ ಈಗ ಬೇಡ ಆಗಬೇಡ ಅಂತೆಲ್ಲೋ. ಆಯ್ತು ಹೋಗಮ್ಮ, ತಗೊಂಬ. ಅದೇನೋ ಕುಡಿದ್ಬಿಟ್ಟು ಮನಿಕತ್ತಿನತ್ತ, ಆಮೇಲೆ ಕುಡಿಯೋಣ ಅನ್ಕೊಂಡೆ. ಆಮೇಲೆ ಯಾವಳು ಮಾಡ್ಕೊಡ್ತಾಳೆ? ಬರ್ತಾಳೆ ಇಬ್ರು ಅವರಲ್ಲ, ಯಾವಳು ಬರಲ್ಲ. ಅವ್ರ ಜೀವನ ನೋಡ್ಕೊಂಡು ಅವ್ರು ಹೊಲ್ಟ್ರು. ಬಿಡು. ಇವಾಗ ಯಾಕೆ ಹಿಂಗೆ ಮಾತಾಡ್ತಿದ್ದಿ ಅಂತ, ಇದಕ್ಕೆಲ್ಲ ಕಾರಣ ಒಂದ್ ಕಡೆ ನೀನೇ ಗೊತ್ತಾ? ಏನು? ನಾನ ಇದಕ್ಕೆಲ್ಲ ಕಾರಣ? ಹೇಳ್ದಲ್ಲ ನೀನು, ಈಗ ಮಾತು ಹೇಳ್ದಲ್ಲ ನೀನು. ಇದನ್ನಾಗಲೇ ಹೇಳ್ಬಿಟ್ಟಿದ್ದಿದ್ರೆ ನಾನು ಈ ಮನೆ ವಸ್ತು ತುಳಿತಿದ್ನ. ಬುದ್ಧಿ ಇಲ್ಲ ಬಿಡು, ನನಗೆ ಬುದ್ಧಿ ಇಲ್ಲ.
ಏನೋ ನನ್ನ ಮಗ ಚೆನ್ನಾಗಿರ್ಲಿ, ಎಂತಿದ್ದು ಹೇಳ್ದಂಗೆ ಕೇಳ್ಕೊಂಡಿರೋದು ಬೇಡ, ಒಂಚೂರು ಬೈವಾಗಿ ಇಟ್ಕೊಂಡು ಇವನೇ ಯಜಮಾನಂತರ ಇರ್ಲಿ ಮನೇಲಿ ಅಂತ ಆಸೆ ಪಟ್ಟೆ. ಆದರೆ ಅವರಿಬ್ರು ಓಡೋದ್ರು ಅಂದ್ಬಿಟ್ಟು ನೀನು ನನ್ನ ಮೇಲೆ ಎತ್ತಾಗ್ತಿದ್ಯಾ? ನನ್ನ ಮೇಲೆ ಎತ್ತಾಗ್ತಿದ್ಯೇನೋ, ಎತ್ತ ತಾಯಿ ಮೇಲೆ. ಇನ್ನೇನಮ್ಮ, ಎಲ್ಲ ನೀನೇ ಹೇಳ್ಕೊಟ್ಟಿದ್ದು ನನಗೆ. ಹಂಗೆ ಮಾಡು ಹಿಂಗೆ ಮಾಡು, ಬೈಯಿ ಓಡಿ ಹೇಳ್ದಂಗೆ ಕೇಳಂಗೆ ಇಟ್ಕೋ ಅಂತ. ನಾನು ಹಂಗೆ ಮಾಡಿದೆ, ಇವ್ರು ಹೋದ್ರು. ನಾನು ಏನು ಮಾಡಲಿಳು? ನೀನು ಮೊದಲಿಂದ ಹೇಳ್ಕೊಟ್ಟಿದ್ದದೆ, ನಾನು ಕಲ್ತಿದ್ದದೆ. ನಾನು ಬೇಡ ಬೇಡ ಅಂತಂದ್ರೆ ಅದೇ ಬರ್ತದೆ ತಲೆಗೆ. ನಾನು ಮುಖ್ಯವಾಗಿ ಹಿಂಗೆ ಕುಡಿಬೇಕು ಅಂತಂದ್ರೆ ಅದಕ್ಕೆ ನೀನೇ ಸಾಥ್ ಕೊಟ್ಟಿದ್ದು. ಏನು ನಾನು ಕೊಟ್ಟ ಕುಡಿ ಅಂತ ನಿನಗೆ? ನಾನು ಹೇಳಿದ್ನೇನ? ನೀನು ಹೇಳಲಿಲ್ಲ. ಕುಡ್ಕೊ ಬಂದಾಗ ಬೈದಿದ್ದರೆ ಅವತ್ತೇ ನಾನು ಬಿಡ್ತಿದ್ನೇನೋ. ವಾ ಕುಡ್ಕೊಂಬತ್ತಿದ್ದೆ, ನೀನು ಅದೇ ಟೈಮ್ಗೆ ಹಂಗೆ ಮಾಡೋದು, ನೀನು ಹೆಂಡ್ತಿ ಹಿಂಗೆ ಮಾಡಿದ್ಲು, ಅವಳಿಗೆ ಹಂಗೆ ಮಾಡಿ ಹಿಂಗೆ ಮಾಡು, ಒಡಿ ಬಡಿ ಅಂತ ಹೇಳ್ಕೊಟ್ಟೆ. ನನಗೆ ಕೋಪ ಬರಬೇಕಲ್ಲ, ಕುಡಿದ್ರಲ್ವ ಕೋಪ ಬರೋದು. ಅದಕ್ಕೆ ಕುಡ್ಕೊಂಬತ್ತಿದ್ದೆ, ಗಲಾಟೆ ಮಾಡ್ತಿದ್ದೆ. ನಾನು ಇವೆಲ್ಲ ಮಾಡಿದ್ದು ನಿನ್ಗೋಸ್ಕರ ಕಣಮ್ಮ, ನಿನ್ಗೋಸ್ಕರ. ನೀನು ನೋಡು ನನಗೆ ಬೈತಿದ್ದಿ. ನನಗೋಸ್ಕರ ನನಗೆ ತಂದು ಸುರಿದೋ ನಿಲ್ ಚಿನ್ನ ಒಡವೆ ಬೆಳ್ಳಿ ಬಂಗಾರನ? ಹೋಗಲೇ ಹೋಗೋ, ಯಾರತ್ತವನ ಹೇಳ್ಬಿಟ್ಟಿಯಾ ನಮ್ಮ ಅಮ್ಮಂಗೋಸ್ಕರ ನಾನು ಸಂಸಾರ ಹಾಳು ಮಾಡ್ಕೊಂಡೆ ಅಂತ. ಮಕ್ಕ ಉಗ್ದು ಬಿಡ್ತಾರೆ. ನಾನು ಯಾರ ಸಂಸಾರನೂ ಹಾಳು ಮಾಡಿಲ್ಲ ಇಲ್ಲಿ, ಆಯ್ತಾ? ನಾನು ಎಲ್ಲೋ ಇದ್ದೆ ಇಷ್ಟು ದಿನ. ನನ್ನ ಮಗನ ಕಷ್ಟ ಆಯ್ತಲ್ಲಪ್ಪ, ಪಂಚಾಯತಿ ಕಟ್ಟಕ್ಕೆ ಸೇರಿಸ್ಬಿಟ್ಟವಳೆ ಅಂತ ಅಂದ್ಬಿಟ್ಟು ಓಡೋಡಿ ಬಂದಿದ್ದು. ಈ ಥರ ಅಧ್ವಾನ ಆಗ್ತದೆ ಅಂತ ಯಾವನಿಗೆ ಗೊತ್ತು? ಬೇಡಪ್ಪ ತಂದೆ, ನಾನು ಹೊರಟೋಗ್ತೀನಿ, ಹಂಗಾರ ಮಾಡ್ಕೊ ನೀನು. ಅಮ್ಮ ಏನಂತ ಮಾತಾಡ್ತೀನಿ ನೀನು? ಬಿಡು, ಹೋಗ್ಲಿ ಬಿಡು, ಬಿಟ್ಟಾಕು. ಊರಿಗೋಗಿ ಏನು ಮಾಡ್ತಿ? ಇವಾಗೆಲ್ಲ ಮಾಡಿಬಿಟ್ಟು ಇವಾಗ ನನ್ನ ಜೊತೆಗೆ ಯಾರವರಪ್ಪ ಹೆಂಡ್ತಿನೂ ಇಲ್ಲ, ಮಕ್ಕಳೂ ಇಲ್ಲ. ಇವಾಗ ನಾನು ಒಬ್ಬನೇ ಏನು ಮಾಡಲಿ? ಇಲ್ಲ ಇರೋ. ನೋಡ್ರಮ್ಮ, ನೀವು ಯಾವ್ದನ್ನ ತಗೊಳ್ರಿ, ಬರೀ 500 ರೂಪಾಯಿ. ಅಂಗಡಿಗೆ ಹೋಗಿ ತಗೊಂಡ್ರೆ ಇದೇ ಸೀರೆನ 2000 ರೂಪಾಯಿ ಹೇಳ್ತಾರೆ. ನೋಡ್ರಿ, ಯೋಚನೆ ಮಾಡ್ರಿ. ನಾವು ಡೈರೆಕ್ಟು ತಂದು ಮಾರ್ತಿರೋದು ಕಂಪ್ನಿಯಿಂದ. ತಗೊಳ್ಳೋ ವಜಯ್ಯ, ತಗ ಒಂದು 2 ತಗ. 2 ಯಾಕಮ್ಮ, ಒಂದು ಸಾಕು ಬಿಡಿ. ತಗೊಳವ, ಕಾಸು ನಾನು ಕೊಡ್ತೀನಿ. ತಗೋ 2 ತಗ. ನೋಡು, ನನ್ನ ಕೈಗೆ ಐತಲ್ಲ ಕೆಂಪುದು, ಇದನ್ನು ತಗ. ನಿನ್ನ ಕೈಲೊಂದು ಐತಲ್ಲ ಗುಲಾಬಿ ಬಣ್ಣದ್ದು, ಅದನ್ನು ತಗ. ಅಮ್ಮ ನೀವು ತಗೊಳ್ಳಿ. ಅಯ್ಯೋ ಬೇಡ ಕಣವ, ನಾನು ಮೊನ್ನೆ ಹೋಗಿದ್ನಲ್ಲ ಪ್ಯಾಟೆ ಹತ್ರ, ಆವಾಗ ಒಂದು ತಗ ಬಂದಿದ್ದೆ. ಸಾಕು, ಅದೇನೆ. ಸದ್ಯಕ್ಕೇನು ಹಬ್ಬ ಗಿಬ್ಬ ಏನಿಲ್ವಲ್ಲ, ನಿಂತವು ಜಾಸ್ತಿ ಬಟ್ಟೆಗಳಿಲ್ಲ, ಸೀರೆಗಳು ನೋಡಿದೆ. ಇಂಥವೇ ಜಾಸ್ತಿ ಇರಲಿಲ್ಲ, ಒಂದು 2-3 ಅಷ್ಟೇ ಮಡಿಕೊಂಡಿದ್ಯಾ? ತಗ, ಎಲ್ಲ ಹೋಗುತ್ತಾವ, ಹುಡ್ಕೊಂಡು ಹೋದ್ರೆ ಆಯ್ತು. ಚೆನ್ನಾಗಿರೋ ಬಟ್ಟೆ ಹಾಕ, ವಯಸ್ಸಾದ್ಮೇಲೆ ಇದ್ದಿದ್ದೆ ಹಳೆ ಬಟ್ಟೆ ಹಾಕೊಳ್ಳೋದು. ಮಕ್ಕಳೆಲ್ಲ ದೊಡ್ಡವರಾಗಿ ನಿಂಗೂ ವಯಸ್ಸಾಗ್ತದಲ್ಲ, ಅವ್ರು ನನ್ನಂಗೆ ಬೇಕಾದ್ರೆ ಇರುವಂತೆ. ಇವಾಗ ಹುಡ್ಕ. ಸರಿಯಮ್ಮ, ಆಯಿತು. ಸೀರೆ ತುಂಬ ಚೆನ್ನಾಗಿದೆ. ಇನ್ನೊಂದ್ಸರಿ ಬರುವಾಗ ಇನ್ನೂ ಒಳ್ಳೊಳ್ಳೆ ಸೀರೆಗಳು ತಗೋಬತ್ತೀನಿ ಕಣಮ್ಮ. ನೈಟಿ ಹಾಕತ್ತೀರಾ? ಇಲ್ಲಪ್ಪ, ನೈಟಿ ಗಿಟಿ ಎಲ್ಲ ಹಾಕ್ಕೊಳ್ಳಲ್ಲ. ಹೌದಾ? ಚೂಡಿದಾರ? ಇಲ್ಲ, ಚೂಡಿದಾರ ಎಲ್ಲ ಹಾಕಲ್ಲ. ಹಾಕ್ರಮ್ಮ. ಇವಾಗ ಏನೆಲ್ಲ ನೈಟಿ ಚೂಡಿದಾರ ಎಲ್ಲರೂ ಹಾಕ್ತಾರಪ್ಪ. ಹಳ್ಳಿ ಜನಗಳೇ ನೈಟಿ ಹಾಕತ್ತಾರೆ, ನೀವಿಲ್ಲ ಅಂತೀರ. ಇಲ್ಲಿ ಪರವಾಗಿಲ್ಲ ಅಣ್ಣ, ನಮ್ಗೆ ಅಭ್ಯಾಸ ಇಲ್ಲ. ನಮ್ಗೆ ಸೀರೆ ಉಟ್ಕೊಂಡೆ ಅಭ್ಯಾಸ. ಆಯ್ತು ಬಿಡಿ, ತಗೊಳ್ಳಿ. 1000 ರೂಪಾಯಿ ಕೊಡಿ. ಆಯ್ತು ಬಿಡಣ್ಣ, ಇವೆರಡು ತಗೋತೀವಿ. ಇನ್ಯಾವುದು ಬೇಡ. ಮುಂದಿನ ಸರಿ ಬರುವಾಗ ಇನ್ನೂ ಒಳ್ಳೊಳ್ಳೆ ಸೀರೆಗಳು ತಗೊಬನ್ನಿ, ನೋಡೋಣ. ಆಯ್ತಕ್ಕ, ಖಂಡಿತ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಮುಂಚೆ ಥರ ಕಮೆಂಟ್ಸೇ ಮಾಡ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಫ್ರೆಂಡ್ಸ್ ಕಮೆಂಟ್ಸ್ ಮಾಡ್ತಾ ಇಲ್ಲ? ಸೊ ತುಂಬ ಕಮ್ಮಿ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಡೈಲಿ 3 ವಿಡಿಯೋ ಹಾಕಿಲ್ಲ ಅಂದರೂ 1 ವಿಡಿಯೋನಾದರೂ ಅಟ್ಲೀಸ್ಟ್ ಹಾಕ್ತಾ ಇದ್ದೀನಿ. ಪ್ಲೀಸ್ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇಗ ಕಮೆಂಟ್ಸ್ ಮಾಡಿ, ನಿಮಗೋಸ್ಕರ ಕಾಯ್ತಿರ್ತೀನಿ. ಹಾಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್.